ಸೇವಕ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗಿದ್ದಾರೆ. ಅವರಿಗೆ ಬೇಲ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಡಿಸೆಂಬರ್ 29ರಂದು ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಡಿಸೆಂಬರ್ 29ರಂದು ಅರೆಸ್ಟ್ ಆಗಿದ್ದಂತ ಶ್ರೀಕಾಂತ್ ಪೂಜಾರಿ ಇದೀಗ ರಿಲೀಸ್ ಆಗಿದ್ದಾರೆ. 31 ವರ್ಷದ ಹಳೆಯ ಕೇಸ್ ರಿಓಪನ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. 1992ರ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಗಲಭೆ ಎಬ್ಬಿಸಿದಂತ ಆರೋಪ ಅವರ ಮೇಲೆ ಇತ್ತು. ಅವರನ್ನು ಅರೆಸ್ಟ್ ಮಾಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಈಗ ಶ್ರೀಕಾಂತ್ ಪೂಜಾರಿಗೆ ನಿನ್ನೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು. ಅದರಂತೆ ಇದೀಗ ಶ್ರೀಕಾಂತ್ ಪೂಜಾರಿ ಜೈಲಿಂದ ರಿಲೀಸ್ ಆಗಿದ್ದಾರೆ. 31 ವರ್ಷದ ಹಿಂದಿನ ಪ್ರಕರಣ, 31 ವರ್ಷದ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ರಿಓಪನ್ ಮಾಡಿದ್ದಂತ ಪೊಲೀಸರು ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಕೋರ್ಟ್ ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿತ್ತು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ನಿನ್ನೆ ಅವರಿಗೆ ಬೇಲ್ ಮಂಜೂರಾಗಿದೆ. ನಿನ್ನೆ ಅವರಿಗೆ ಬೇಲ್ ಮಂಜೂರಾದಂತ ಹಿನ್ನೆಲೆಯಲ್ಲಿ ಶ್ರೀಕಾಂತ್ ಪೂಜಾರಿ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬರೋಬ್ಬರಿ 9 ದಿನದ ನಂತರ ಇದೀಗ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಸೊ ಶ್ರೀಕಾಂತ್ ಪೂಜಾರಿ ಅವ್ರಿಗೋಸ್ಕರವೇ ಬಿಜೆಪಿ, ಹಿಂದೂಪರ ಸಂಘಟನೆಯ ನಾಯಕರು ಎಲ್ಲರೂ ಸಹ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. 31 ವರ್ಷದ ಹಳೆಯ ಪ್ರಕರಣವನ್ನ ರಿಓಪನ್ ಮಾಡುವಂತಹ ಪ್ರಮೇಯ ಏನಿದೆ, ಅವಶ್ಯಕತೆ ಏನಿದೆ ಅನ್ನುವ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈಗ ಆದರೂ ಸಹ ಶ್ರೀಕಾಂತ್ ಪೂಜಾರಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿಬಿಟ್ಟಿದ್ರು. ಆದರೆ ನಿನ್ನೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾದಂಥ ಹಿನ್ನೆಲೆಯಲ್ಲಿ, ಹುಬ್ಬಳ್ಳಿ 1ನೇ ಹೆಚ್ಚುವರಿ ಕೋರ್ಟ್ ಜಾಮೀನು ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರಿ ಅವರನ್ನ 1992ರ ರಾಮ ಜನ್ಮಭೂಮಿ ಹೋರಾಟದ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಸೊ ಈಗ ಶ್ರೀಕಾಂತ್ ಪೂಜಾರಿ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಜೈಲಿಂದ ಅವರು ಹೊರಗಡೆ ಬಂದಿದ್ದಾರೆ. ಸೊ ಅವ್ರಿಗೆ ವಯಸ್ಸಾಗೋಗಿದೆ. ಅವ್ರಿಗೆ ಒಂದು 30-40 ವರ್ಷ ಇದ್ದಂಥ ಟೈಮ್ನಲ್ಲಿ, 41 ವರ್ಷ ಇದ್ದಂಥ ಟೈಮ್ನಲ್ಲಿ ಅವರು ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಅದಾದ ಮೇಲೆ ಒಂದಷ್ಟು ವಿಚಾರಣೆ, ಕಂಪ್ಲೇಂಟ್ಗಳು, ಪೊಲೀಸ್ ಠಾಣೆ, ಅದು ಇದೆಲ್ಲ ಆದಮೇಲೆ ಕಳೆದ ಬಿಜೆಪಿ ಸರ್ಕಾರ, ಲಾಸ್ಟ್ ಟೈಮ್ ಇದ್ದಂಥ ಬಿಜೆಪಿ ಸರ್ಕಾರ ಕೇಸನ್ನು ವಾಪಸ್ ಪಡ್ಕೊಂಡಿತ್ತು, ಕೇಸನ್ನ ಕ್ಲೋಸ್ ಮಾಡಿತ್ತು. ಕೇಸ್ ಕ್ಲೋಸ್ ಆದಮೇಲೆ, ಎಲ್ಲವೂ ಇತ್ಯರ್ಥ ಆದಮೇಲೆ ಸರ್ಕಾರ ಮತ್ತೆ ಕೇಸ್ಗಳನ್ನು ರಿಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಅವರು ಅರೆಸ್ಟ್ ಆಗ್ತಾರೆ. ಅವರ ಅರೆಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ ಮತ್ತು ಹೋರಾಟಕ್ಕೆ ಕಾರಣ ಆಗುತ್ತೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಶ್ರೀಕಾಂತ್ ಪೂಜಾರಿ ಅವರು ಹೊರಗಡೆ ಬರ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಜೈಲಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಶ್ರೀಕಾಂತ್ ಪೂಜಾರಿ ಇವ್ರ ಮಗ ಮತ್ತು ಇವರ ಪರ ವಕೀಲರು ಸಹ ನಿನ್ನೆ ಮಾತಾಡ್ತಾ ಇದ್ರು. ಇದು ಸತ್ಯಕ್ಕೆ ಸಂದ ಜಯ, ನ್ಯಾಯಕ್ಕೆ ಸಂದ ಜಯ ಅಂತ ಹೇಳ್ತಾ ಇದ್ರು. ಸೊ ಶ್ರೀಕಾಂತ್ ಪೂಜಾರಿ ಅವರು ಅವರ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು ರಾಜ್ಯದಲ್ಲಿ. ಅಕ್ಷರಶಃ ಬಿಜೆಪಿ ನಾಯಕರು, ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಪಕ್ಷ ನಾಯಕರಿಂದ ಹಿಡಿದು ಶಾಸಕರುಗಳಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರದ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಮೇಲೆ 9 ದಿನಗಳ ನಂತರ ಶ್ರೀಕಾಂತ್ ಪೂಜಾರಿ ಅವರು ಈಗ ಜೈಲಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಬಿಟಿವಿ ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ.